ಬರೀ ಇಲ್ಲಿ ಅವ್ರು ಏನು ಹೇಳ್ತಾರೆ ಅವರ ಅಭಿಪ್ರಾಯನ ಕೇಳೋಣ. ಮೇಡಮ್, ಇಲ್ಲಿಗೆ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಿ? 15 ವರ್ಷದಿಂದ. ಮೇಡಮ್, ಇಲ್ಲಿ ಏನು ನಿಮಗೆ ಒಳ್ಳೇದಾಗಿದೆ ಮೇಡಮ್? ಸಾಲ ಮಾಡ್ಕೊಂಡಿದ್ರಿ? ಹಾಂ ಹಾಂ. ಮೇಡಮ್ ಹೆಸರು? ದೀಪಿಕಾ ರಾಜೇಶ್. ಅವರು ತುಂಬ ಸಾಲ ಮಾಡ್ಕೊಂಡಿದ್ರಂತೆ. ಇಲ್ಲಿಗೆ ಬಂದ ಮೇಲೆ ಅವರ ಸಾಲ ತೀರಿ ಈಗ ತುಂಬ ಚೆನ್ನಾಗಿದ್ದೀವಿ ಅಂತ ಹೇಳ್ತಿದ್ದಾರೆ. ಥ್ಯಾಂಕ್ ಯು ಮೇಡಮ್. ದೇವರಿಂದ ಒಳ್ಳೇದಾಗಿದೆ ಅಂತಂದ್ರಲ್ಲ. ಹೌದಾ? ಯಾವ ಊರು ಮೇಡಮ್? ಥ್ಯಾಂಕ್ ಯು ಮೇಡಮ್. ನಾವು ಇದೇ ಊರು. ಏನು ಹೆಸರು ಮೇಡಮ್? ಹಂಸವೇಣಿ ಅವರು. ಮೇಡಮ್, ಇಲ್ಲಿಗೆ ಎಷ್ಟು ವರ್ಷದಿಂದ ಬರ್ತೀವಿ? ನಾವು 50 ವರ್ಷದಿಂದ ಚಿಕ್ಕ ಮಕ್ಕಳಿಂದ ಇಲ್ಲಿ ಬರ್ತೀವಿ. ಮೇಡಮ್, ಇಲ್ಲಿಯ ದೇವರ ಬಗ್ಗೆ ಏನು ಹೇಳ್ತೀವಿ? ದೇವ್ರ ಬಗ್ಗೆ ಅಂದರೆ ನಾವು ಏನು ಮಾಡಬೇಕಾದ್ರೂ ಕಾರ್ಯಗಳ ಮನೆಗೆ ಮದುವೆ ಮಾಡಲಿ, ಒಂದು ಹೂವು ಹಾಕಿಸ್ಲಿ, ಒಂದು ಮಕ್ಕಳಿಗೆ ಕೇಳ್ಕೊಡೋದಾಗಲಿ, ಇಲ್ಲಿ ಬಂದು ಎಲ್ಲರೂ ಕೇಳ್ಕೊತೀವಿ. ನಮಗೆಲ್ಲನೂ ಒಳ್ಳೆಯದೇ ಮಾಡೈತೆ. ನಾವು ಏನು ಮಾಡಬೇಕಾದ್ರೂ ಮೊದಲು ಇಲ್ಲಿ ಬಂದು ದೇವರಲ್ಲಿ ಹೂವು ಕೇಳ್ಕೊಂಡು ಅವರು ಬಂದ ಕಡೆ ಹೂವು ಕೊಟ್ಟಾಗ ನಮಗೆ ಒಳ್ಳೆಯದಾಗೈತೆ ಅಂತ ತಿಳ್ಕೊಂಡು ನಾವು ಹೋಗಿ ಕಾರ್ಯನ ಮನೆಯಲ್ಲಿ ನೆರವೇರಿಸ್ತೀವಿ. ಇಲ್ಲಿಯ ಭಕ್ತರ ನಂಬಿಕೆ ಏನು ಅಂತ ಅಂದ್ರೆ, ನಾವು ದೇವರಲ್ಲಿ ಬಂದು ಮೊದಲು ನಾವೇನು ಒಳ್ಳೆ ಕಾರ್ಯನ ಮನೇಲಿ ಮಾಡಬೇಕು ಅನ್ನೋಂಥದ್ದಿರೋ ಅದನ್ನ ಆಗತ್ತೆ ಆಗಲ್ಲ ಅನ್ನುವಂಥದಕ್ಕೆ ಮೊದಲು ಹೂ ಕೇಳ್ತೀವಿ. ಹೂ ಕೇಳಿದ ಮೇಲೆ ಅದು ಹೂ ಆಯ್ತು ಅಂದ ತಕ್ಷಣ ನಮಗೆ ಆ ಕಾರ್ಯ ಆಗತ್ತೆ ಅನ್ನುವಂಥದ್ದು ಇಲ್ಲಿಯ ಭಕ್ತರ ಅಭಿಪ್ರಾಯ. ಕಾರಣ ಏನಂದರೆ, ಈ ಪಕ್ಕದ ಊರಲ್ಲಿ ಒಬ್ಬರು ಬಳಗಾರ ಶತ್ರು ಆ ಕಾಡಲ್ಲಿ ಈಗ ಕಾಡಿದೆ, ಊರು ಕಾಡು. ಆ ಹಸು ಅಲ್ಲಿಂದ ಬಿಟ್ಟರೆ ಇದು ಗೇಟ್ ಹತ್ರ ಬಂದ್ಬಿಟ್ಟು ಅದೇನು ಮಾಡೋದು, ಇದು ಉತ್ತಾ ಇತ್ತು. ಇದು ಹಳೆ ದೇವಸ್ಥಾನ, ಹಳೆ ಉತ್ತಾ ಇತ್ತು. ಈ ಉತ್ತಾ ಇದ್ದಿರ್ತಾವೆ. ಮುಂಚೆ ಅಲ್ಲಿ ವಿಗ್ರಹ ಇದೆ, ಅದಾಗಿ ಉತ್ತದಿಂದ ಮೂಡಿದ ವಿಗ್ರಹ. ಈ ಕಡೆ ಚಿಕ್ಕದು ಕೆತ್ತನೆ ವಿಗ್ರಹ, ಈ ಕಡೆ ಚಿಕ್ಕದಿರೋದು ಮೂಲ ವಿಗ್ರಹ. ಊರಿನಿಂದ ಅಪಾಯ ಆಗಿರೋದು ಊರಿನಿಂದ. ಅವ್ರಿಗೆ ಒಂದು ಅವ್ರ ಮಕ್ಳಿಗೆ ಇಕ್ಕಿರೋರು ಆ ಹಳ್ಳಿ ಅವ್ರ ಮಾವಯ್ಯನವರು ಬಂದು ಇದೇ ನಮ್ಮನೆ ಹಸು ಬಿಟ್ಟರೆ ಹಸುಗೆ ಇಲ್ವಲ್ಲ, ಇದು ಕರು ಬರ್ತಾ ಇಲ್ವಲ್ಲ, ನಾವು ಊಟ ಕೊಡೋಲ್ಲ, ಸೊಸೆಗೆ ಅವಳೇನಾದ್ರು ಕರ್ಕೊಂಡು ಕೊಡ್ಕೊ ಹೋಗ್ತಿದ್ದಲ್ಲ ಅಂತ ಏನು ಮಾಡಿ ಅವ್ರೇನು ಮಾಡೋದು, ಒಂದು ದಿವಸ ಪರೀಕ್ಷೆ ಮಾಡಬೇಕು ಅಂತ ಬಂದು ಒಂದು ಮರದ ಮೇಲೆ ನಿಂತ್ಕೊಂಡು ಹಸು ನೋಡಬೇಕು ಅಂತ ಅವರು ಏನು ಮಾಡ್ತಾರೆ, ಸೊಸೆ ಬಂದಾಗ ಅವ್ರೊಂದು ಮರದ ಮೇಲೆಲ್ಲ ಬಂದಾಗ ಅವ್ರು ನೋಡೋರೆ ಆ ಹಸು ಅಲ್ಲಿ ಬಿಟ್ಟಷ್ಟು ಸೀದೆ ಇಲ್ಲಿ ಬಂದಿದೆ. ಕಾಡೊಳಗೆ ಬಂದಾಗ ಅದು ಹುತ್ತದೊಳಗೆ ಅದು ಹೊತ್ತು ಬಂದು ನಿಂತಿದ್ದಾಗ ಹಾಲು ಅವಾಗ ಹಾಲು ಅದು ನಮ್ಮಪ್ಪ ಇರ್ತಿತ್ತು. ಹಂಗಾಗಿ ಅದು ಏನಪ್ಪ ಅಂದರೆ ಇದು ಒಂದು ವಾಸ್ತುವಲ್ಲಿ ಒಂದು ಅವರ
ಅವರು ನಾನು ನಿಮಗೆ ಅಂತ ಹೋಗಿ ನಾನು ಉತ್ತರಾಯ ನಿಮಗೆ ನನ್ನ ಮನೆಯಲ್ಲಿ ಸೊಸೆಗೆ ಅಂತ ನೀವು ಇಲ್ಲಿ ಬಂದು ನಾನು ಅಭಯ ಆಗಿದ್ದೀನಿ, ನೀವು ಉತ್ತರಾಯ ಅಂತ ಬಂದು ಪೂಜೆ ಮಾಡಪ್ಪ, ನಾನು ನಿಮ್ಮ ಮನೆಗೆ ಅಂತೆಲ್ಲ ಕೊಟ್ಟು ಅವಾಗಿನ ಮುತ್ತರಾಯ ಅಂತ ಒಂದು ಈ ಜಾಗಕ್ಕೆ ಫಸ್ಟು ಈ ಮುತ್ತರಾಯಂದಲ್ಲಿ ಫಸ್ಟು ನಮ್ಮ ಸ್ವಾಮಿಲಿ ಮಕ್ಕಳು, ಆಮೇಲೆ ಏನೇ ಇದ್ರು ಯಾವುದೇ ಏನೇ ಇದ್ರು ಈ ಸ್ವಾಮಿಗಳ ಪರಿಹಾರ ಕೇಳಿ ಆಮೇಲೆ ಪರಿಹಾರ. ಒಟ್ಟಲ್ಲಿ ಇಲ್ಲಿ ಬಂದಂಥದ್ರಲ್ಲಿ ಪ್ರಥಮವಾಗಿ ಮಕ್ಕಳಿಗೋಸ್ಕರನೇ ಬಂದು ಇಲ್ಲಿ ನೆಲವೂರಿನಿಂದ ಮಕ್ಕಳ ಫಲವನ್ನ ಫಸ್ಟ್ ಕೊಡ್ತಾರೆ, ಅದಾದ ನಂತರ ಇತರೆ ಫಲಗಳನ್ನ ಭಗವಂತ ಕೊಡ್ತಾನೆ ಅನ್ನುವಂಥದ್ದು ನಿಮ್ಮ ಇಲ್ಲಿ ಮುತ್ತುರಾಯ ಅನ್ನುವಂಥ ಸ್ವಾಮಿ ದೇವಸ್ಥಾನದ ಹತ್ರ ಅರ್ಚಕರ ಅನಿಸಿಕೆ ಏನಂತ ಅಂದ್ರೆ ಇಲ್ಲಿ ಮುತ್ತುರಾಯನಲ್ಲಿ ಯಾರಿಗೆ ಮಕ್ಕಳಿಲ್ಲವೋ ಆ ಮಕ್ಕಳನ್ನ ಇಲ್ಲಿ ಬಂದು ಪ್ರಾರ್ಥಿಸಿ ಹರಕೆಯನ್ನ ಪಡೆದ್ರೆ ಅವ್ರಿಗೆ ಮಕ್ಕಳಾಗತ್ತೆ. ಅದಾದ ನಂತರ ಇಲ್ಲಿ ಒಂದು ಕಥೆನೂ ಕೂಡ ಹೇಳಿದ್ರು ತುಂಬಾ ಅದ್ಭುತವಾಗಿ. ಒಂದು ಇದೆಲ್ಲ ಪೂರ್ಣ ಕಾಡು, ಹುತ್ತದಲ್ಲಿದ್ದಂಥ ಮುತ್ತುರಾಯ ಸ್ವಾಮಿಗೆ ಹಸು ಬಂದು ಹಾಲನ್ನ ಹಾಕ್ತಿತ್ತು. ಆ ಹಾಲನ್ನ ಕುಡಿಲಿಕ್ಕೆ ಅಂತ ಅಂದ್ಬಿಟ್ಟು ಹಾಲನ್ನ ಬಂದ್ರೆ ಮನೆಯಲ್ಲಿ ಹಾಲು ಕೊಡ್ತಾ ಇಲ್ವಲ್ಲ, ನನ್ನ ಸೊಸೆ ಆ ಹಸುವನ್ನ ಕರ್ಕೊಂಡೋಗಿದ್ದಾಳೆ, ಆ ಹಸುವಿನ ಹಾಲನ್ನೇನೋ ಕರ್ಕೊಂಡು ಕುಡಿತಿದ್ದಾಳೆ ಅನ್ನುವಂಥ ಅನುಮಾನ ಮಾವನಿಗೆ ಬಂದು ಆ ಮಾವ ಸೊಸೆಯನ್ನ ಕಾಯಬೇಕು ಅನ್ನುವಂಥ ಕಾರಣದಿಂದ ಬಂದು ಮರ ಹತ್ತಿ ಕೂತಾಗ ಆ ಮರದಲ್ಲಿ ಕೂತಿದ್ದಾಗ ಆ ಹಸು ಬಂದು ಹುತ್ತಕ್ಕೆ ಹಾಲಾಗ್ತಾ ಇತ್ತು. ಆಗ ನೋಡಿದಾಗ ಇದೇನೋ ಇಲ್ಲಿ ಒಂದು ಪವಾಡ ನಡೀತೈತೆ, ಆಶ್ಚರ್ಯ ಆಗೈತೆ ಅನ್ನುವಂಥದ್ದನ್ನ ಮಾವ ಅಂದ್ಕೊಂಡು ಮನೆಗೆ ಹೋಗ್ತಾನೆ. ಮನೆಗೆ ಹೋಗಿ ಮಲಗಿದಾಗ ಅವರ ಕನಸಿಗೆ ಬಂದು ನಿನ್ನ ಮನೆಯಲ್ಲಿ ಮಕ್ಕಳಿಲ್ಲ, ನಿನ್ನ ಮನೆಗೆ ಸಂತಾನವನ್ನು ನಾನು ಕೊಡ್ತೀನಿ, ನಾನು ಇಲ್ಲಿ ಮುತ್ತುರಾಯ ಆಗಿ ಬಂದು ಇಲ್ಲಿ ನೆಲೆಸಿದ್ದೀನಿ, ನೀನು ಇಲ್ಲಿಗೆ ಬಂದು ಪ್ರಾರ್ಥಿಸು ಅನ್ನುವಂಥ ಕನಸಿನಲ್ಲಿ ಬಂದಾಗ ಅದನ್ನ ಬೇಡದಾಗ ಆ ಕುಟುಂಬಕ್ಕೆ ಮಕ್ಕಳಾಯಿತು. ಆ ಕಾರಣದಿಂದ ಇಲ್ಲಿ ಬಂದಂಥವ್ರಿಗೆ ಮಕ್ಕಳ ಫಲ ಮುಖ್ಯವಾಗಿ ಪ್ರಾಧಾನ್ಯತೆ ಅನ್ನುವಂಥದ್ದನ್ನ ಅರ್ಚಾದ ನವೀನ್ ಅವರು ಹೇಳಿದ್ದಾರೆ. ಹಾಗಾಗಿ ಈ ಭಗವಂತನ ಪ್ರಾರ್ಥನೆ ಸಕಲ ಭಕ್ತರಿಗೂ ನೆರವೇರಲಿ ಅಂತಕ್ಕಂಥ ಮಾತನ್ನ ಹೇಳ್ತಾ, ಹಾಗೆ ಭಕ್ತರು ಇದ್ದಾರೆ, ಭಕ್ತರು ಏನ್ ಹೇಳ್ತಾರೆ ಅಂತ ಕೇಳೋಣ ಬನ್ನಿ.